ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಜನರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸತ್ಯ ಹೊರಗೆ ಬರುತ್ತಿದೆ, ಎಲ್ಲವನ್ನೂ ತೊಳೆದಿಟ್ಟಂತಾಗಿದೆ. ಬಹಳ ಸಂತೋಷವಾಯಿತು. ಜನರ ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದ. ಈಗೇನು SIT ಚಿನ್ನಯ್ಯನ ಬಾಯಿ ಬಿಡಿಸಿದರೋ ಆ ನೆಲೆಯಲ್ಲಿ ಇವರು ಮಾತಾಡಿದಾರೆ. ಚಿನ್ನಯ್ಯ ಅಂದ್ರೆ ಮುಸುಗುದಾರಿ ಈಗ ಹೊರಳಿ ಬಿದ್ದಿದ್ದಾರೆ. ಯಾರ ಮೇಲೆ? ಮಟ್ಟೆನವ್ರು ಮತ್ತು ತಿಮರೋಡಿಯವ್ರ ಮೇಲೆ. ತಿಮರೋಡಿ ಮತ್ತು ಮಟ್ಟೆನವ್ರ ಜೊತೆಗೆ ಇನ್ನುಳಿದ ಒಂದಿಷ್ಟು ಜನ ಈ ಗ್ಯಾಂಗ್, ಇದಕ್ಕೆಲ್ಲ ಕಾರಣ ಅನ್ನೋದು ವೀರೇಂದ್ರ ಹೆಗ್ಗಡೆಯವರ ನೇರ ಸಮಾಧಾನಕರ ಉತ್ತರ. ಇವರಿಂದ ಎಲ್ಲ ಗದ್ದಾಯಿತು, ಇದರಲ್ಲಿ ಏನೂ ಇಲ್ಲ, ಯಾವುದೂ ಹೋಗುವುದಿಲ್ಲ ಅನ್ನುವಂಗೆ ಮಾತಾಡೆ. ಅದೇ ಕಾಲಕ್ಕೆ ಹಿಂದೂ ಪರ ಸಂಘಟನೆಗಳು ಖುಷಿಯಾಗಿ, ಅದರಲ್ಲೂ ನಮ್ಮ BJPಗರು ಸರ್ಕಾರ ಕ್ಷಮೆ ಯಾಚಿಸಲಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. BJPಗರು ಸರ್ಕಾರ ಒಂದೇಳಿ ಇದನ್ನು ನೇಮಿಸಿ ಹೋಗಿದ್ರೆ, SIT ನೇಮಿಸಿ ಹೋಗಿದ್ರೆ ಅಟ್ಲೀಸ್ಟ್ ಇದಾದ್ರೂ ಗೊತ್ತಾಗ್ತಿತ್ತು ಇವರಿಗೆ. ಆ ಆರೋಪ ಹಾಗೆಯೇ ಉಳಿದಿದ್ದು, ನಿರಂತರವಾಗಿ ಉಳಿದಿದ್ದು. ಈಗಾಗಲೇ ಇದು ನೇಮಿಸಿದ್ದು ಭಾಳ ಒಳ್ಳೆಯದಾಗ್ಯದ ಅಂತೇಳಿ ಸ್ವತಃ ಹೆಗ್ಗಡೆ ಅವರು ಹೇಳಿದಾಗ ಈ BJPಗರಿಗೆ ಏನು, ಯಾಕಂದ್ರೆ ಕ್ಷಮೆ ಯಾಚಿಸೋದು ಪ್ರಶ್ನೆ ಇರಲಿಲ್ಲ. ಸರ್ಕಾರದ ಕರ್ತವ್ಯ ಸತ್ಯ ಏನೋ ಹೊರ ಬರಲಂತ. ಇನ್ನೂ ಸತ್ಯ ಬಂದಿಲ್ಲ ಹೊರಗೆ. ಅವರೇನೋ ಪಾಪ ಹೆಗ್ಗಡೆ ಅವ್ರು ಬಂದದಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ರೆ ಇನ್ನೂ SIT ಮುಂದುವರೆದದ. ತಿಮರೋಡಿ ಅವರು ನಿಂತಿಲ್ಲ, ಜೊತೆಗೆ ಮಟ್ಟೆನವರು ನಿಂತಿಲ್ಲ, ರವಿ ಪ್ರಸನ್ನ ಅವರು ನಿಂತಿಲ್ಲ. ಇನ್ನೂ ತನಿಖೆ ಆಗಲೇಬೇಕು ಅಂತೇಳಿ ಆಗಲೇಬೇಕಾಗಿತ್ತು. ಯಾಕಂತಂದ್ರೆ ಸೌಜನ್ಯ ಉಳಿದವ್ರ ಬಗ್ಗೆ ಏನು ನಡೆಸಿದ್ದಾರೆ. ಸೌಜನ್ಯ ಭಟ್ಟ, ಇದು ಸುಮಿತ್ರಾ ಭಟ್ಟ, ಯಾರು ನಮ್ಮ ಪದ್ಮಲತಾ ಅವ್ರದ್ದಾಗಿರ್ಬೋದು, ಇನ್ನೊಬ್ರದ್ದಾಗಿರ್ಬೋದು, ಅವ್ರ ತನಿಖೆಗಳು ನಡೆದಿದ್ದಾವಿಲ್ಲ ಅಂತಲ್ಲ. ಅವ್ರ ಬಗ್ಗೆ ಏನೇನೋ ಮತ್ತು ಸುಜಾತಾ ಭಟ್ಟ ಅವರ ಇತಿಹಾಸ ಅದು ಹುಡುಕ್ತಾ ಇದ್ದಾರೆ. SIT ಅಂದರೆ ಎಲ್ಲ ರೀತಿ ಎನ್ಕ್ವೈರಿ ಆಗೋದನ್ನು ಏನು ನಿಂತಿಲ್ಲ. ಅದು ಏನೋ ಇವತ್ತು ಹೆಗ್ಗಡೆ ಅವ್ರು ಕೊಟ್ಟಿದ್ದಾರೆ, ಸಮಾಧಾನ ಆಗಿದೆ, ಅವ್ರಿಗೆ ಖುಷಿಯಾಗಿದೆ ಅನ್ಕೊಳ್ಳೋಣ ನಾವು. ಆದರೆ ಸತ್ಯ ಹೊರಗೆ ಬಂದಿಲ್ಲ, ಅರ್ಧ ಸತ್ಯ ಬಂದದೆ. ಮತ್ತು ಈ ವ್ಯಕ್ತಿ ಚಿನ್ನಯ್ಯ ಅನ್ನುವಂಥ ಮುಸುಕ್ದಾರಿ ಹೇಳ್ತಾ ಇರೋದೆಲ್ಲ ಸತ್ಯನಾ? ಯಾಕಂದ್ರೆ ನಮ್ಮನ್ನು ಕನ್ನಡದ ಗಾದಿ ಮಾತದ, 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತಿ ಕಡೆ ಅಂತ. ಈ 6 ಹೆಚ್ಚು ಕೊಡಿದ್ರೆ ಆಗಡೆ ಹೊಳೆಯಾಡೋ ಮನುಷ್ಯ ಅಂತ ಅನ್ನಿಸ್ತಾ ಇದ್ದಾರೆ. ಹೌದು, ಕಲಿಸಿರ್ಬೋದು, ಮಾಡಿರ್ಬೋದು, ಅವ್ರನ್ನು ಸತ್ಯವೂ ಇರ್ಬೋದಿಲ್ಲ ಅಂತಲ್ಲ, ಆದರೆ ಅಲ್ಲಂತೂ ಅಲ್ಲ. ಇವತ್ತಿಗೂ ಸಹ ಇದಾದ ನಂತರೂ ಸಹ ಮಟ್ಟನವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಇಲ್ಲೇ ಇನ್ನೂ ಇದು ಮುಚ್ಚಿಲ್ಲ ಕೇಸು. 13 ವರ್ಷಗಳಿಂದ ಸೌಜನ್ಯ ಪರ ಹೋರಾಟ ಮಾಡಿದ ನ್ಯಾಯದ ಭಗೀರಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಲಭಿಸಿರುವುದು ಹೋರಾಟದ ಬಲ ಹೆಚ್ಚಿಸಿದೆ. ಗಿರೀಶ್ ಮಟ್ಟೆನವ್ರು ಹೇಳ್ತಾ ಇದ್ದಾರೆ. ಸೌಜನ್ಯ ಪರ ಹೋರಾಟ ಮಾಡುವಂಥವ್ರು ಇನ್ನೂ ಅವ್ರು ಗಟ್ಟಿ ಆಗ್ತಾ ಇದ್ದಾರೆ. ಚಿನ್ನಯ್ಯ ಹೇಳಿದ ಸತ್ಯ ಅಂತಲ್ಲ, ಅದರಿಂದ ಹುಗಿದಿದ್ದು ಸುಳ್ಳಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಹುಗಿದಿದ್ದು ಕರೆಯೇ. ಅವ್ರು ಲೀಗಲು ಇಲ್ಲೀಗಲು ಪ್ರೂವ್ ಆಗಬೇಕಾಗಿದೆ. ಡಾಕ್ಯುಮೆಂಟ್ಸ್ ಸುಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದಲ್ಲಿದೆ. ಇನ್ನೂ ಎನ್ಕ್ವೈರಿ ಭಾಳಷ್ಟು ದೂರತನ ಅದ ಇನ್ನು. ಹಾಗಾಗಿ ಸೌಜನ್ಯ ತಾನ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಆ ರೀತಿಯಾಗಿ ಅನ್ನೋದು ಉತ್ತರ ಹುಡುಕಬೇಕಾಗಿದೆ. ಜೊತೆ ಪದ್ಮಲತಾ ಅವರು ಸಾವು ಹೆಂಗಾಯಿತು, ಇನ್ನುಳಿದವರು ಸಾವು ಹೆಂಗಾಯಿತು, ಅನನ್ಯ ಪಟ್ಟರೆ ಸಾವು ಹೆಂಗಾಯಿತು, ಕ್ಲಾರಿಟಿ ಅವ್ರು ಎಲ್ಲಿ ಮರೆಯಾಗಿ ಹೋದರು, ಏನಾದರು, ನಿರಂತರವಾಗಿ ಹೆಣಗಳು ಬೀಳ್ತಾ ಇದ್ದಾವೆ ಎದ್ರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರೂ. ಇದಕ್ಕೆಲ್ಲ ಉತ್ತರ ಹುಡುಕಬೇಕಾಗಿದೆ. ನ್ಯಾಯದ ಪರವಾಗಿ ಸರ್ಕಾರ ಇವತ್ತು ತನಿಖೆ ನೇಮಿಸೋದು ನ್ಯಾಯ ಅದು ಹೊರಗೆ ಬರಲಿ ಅಂತ. ಇನ್ನೂ ತನಿಖೆ ಮುಂದುವರೆದ. ಮೊಹಂತಿ ಅವರು ಲಾಸ್ಟಪ್ಪ ಅಂತ ಹೇಳಿಲ್ಲ ಅವ್ರು. ಇನ್ನು ಚಿನ್ನಯ್ಯನ ಅಭಿಪ್ರಾಯ ಹೇಳಿದ್ರು ಅವ್ರು. ಇನ್ನೊಂದು 2 ಬಡೋದು ರೊಕ್ಕ ಕೊಟ್ಟರು ಮತ್ತು ಅವ್ರು ಪರ ಹೇಳ್ಬೋದು. ಇಲ್ಲ ಇವ್ರು ನೇಮಿಸೋದು ಸ್ವತಃ ವೀರೇಂದ್ರ ಹೆಗ್ಗಡೆ ಹಾಕ್ತಾಯಿದ್ರು ಅಂತ ಹೇಳ್ಬೋದು. ಆ ಹೆಗ್ಗಡೆ ಅವ್ರು ಏನು ಹೇಳ್ತಾರೆ? ಯಾಕಂದ್ರೆ ಇದು ಇನ್ನೂ ಪೂರ್ಣ ಆಗಿಲ್ಲ. ಇದು ಚಿನ್ನಯ್ಯ ಅನ್ನೋಂಥ ವ್ಯಕ್ತಿ ಅವ್ರನ್ನ ಇವ್ರು ನೇಮಿಸಿದ್ರು ಅನ್ನೋಂಥ ವಿಷಯ ಇನ್ನೂ ತನಿಖೆ ಒಳಗಾಗಬೇಕಾಗ್ತದೆ. ತನಿಖೆ ಆಗಲಿ, ತನಿಖೆ ನಡೀಲದು ಏನದ ನಡೀತಾ ಇದೆ. ಮತ್ತು ತನಿಖೆ ಆಗಲಂತ ತಿಮರೋಡಿ ಅವ್ರದ್ದು ಮತ್ತು ನಮ್ಮ ಗಿರೀಶ್ ಮಟ್ಟೆನವ್ರ ಅಭಿಪ್ರಾಯ. ಮತ್ತು ಅವರು ಯಾವಾಗಲೂ ಇದು ಗೊತ್ತಿರಲಿ. ಈಗೇನು ಹಿಂದೂ ಪರ ಮಾತಾಡುವಂಥ ಜನ ಇದ್ದಾರಲ್ಲ, ಇವರೆಲ್ಲರಿಗೂ ಹೆಚ್ಚು ಹಿಂದುತ್ವವನ್ನು ಮೈರೂಡಿಸಿಕೊಂಡಂಥವರು ತಿಮರೋಡಿ ಅವರು. ಅವ್ರ ಜೊತೆಗೆ ಗಿರೀಶ್ ಮಟ್ಟೆನವರು, ಅವರು ಮೂಲತಃ RSS ಬೆಳಗದವರು ಅವರು. ಮತ್ತು ಇವತ್ತಿಗೂ RSSರಿಗಿಂತೂ ಹೆಚ್ಚಿಗೆ ಹಿಂದುತ್ವ ಪ್ರೀತಿ ಮಾಡುವಂಥ ಜನ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಇದು ಧರ್ಮಸ್ಥಳಕ್ಕೆ ಕೆಲಸ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ವಾದ. ಅದು ಸರಿಯೋ ತಪ್ಪೋ ದಿನ ಹೇಳಬೇಕು, ಉತ್ತರ ಹೇಳಬೇಕು. ಅದಕ್ಕೆ ಕಾಲ ಉತ್ತರ ಹೇಳ್ತದೆ. ತನಿಖೆ ನಡೆದು ತನಿಖೆ ಅರ್ಥದಲ್ಲೇ
ಈಗ ಕ್ಷಮೆ ಕೇಳಬೇಕು ಸರ್ಕಾರ ಅಲ್ಲ, ಕ್ಷಮೆ ಕೇಳುವಂಥ ತಪ್ಪು ಸರ್ಕಾರ ಮಾಡಿಲ್ಲ ಅನ್ನೋದು ಎರಡು ಮಾತಿಲ್ಲ. ತನಿಖೆ ನೇಮಿಸಿರೋದು ಗೊತ್ತಾಯ್ತು. ಹೆಗ್ಗಡೆ ಅವ್ರು ಅಟ್ಲೀಸ್ಟ್ ಸ್ವಲ್ಪ ಉಸಿರು ಬಿಡುವಂಥದ್ದು ಆಯ್ತು. ಇಲ್ಲಾಂದ್ರೆ ಅವ್ರ ಮೇಲೆ ಜೋರದಾರ ಅಟ್ಯಾಕ್ ಆಗಿ ನಿರಂತರವಾಗಿತ್ತು. ಎದ್ದ ತಕ್ಷಣ ಉದ್ಯೋಗ ಏನಪ್ಪ ತಿಮ್ಮನೂಡಿ ಅವ್ರದ್ದು, ಮಟ್ಟಣ್ಣವರು, ಅವ್ರ ಜೊತೆಗಾರದು, ಅದೇ ಕಾಲಕ್ಕೆ ಸಮೀರ್ MD ಅಂತ ಒಂದು ಮತ್ತೊಬ್ಬ ವ್ಯಕ್ತಿ ಇರೋದು. ಅವರ ಉದ್ದೇಶ ಏನಾದರೂ ಸತ್ಯದ ಸುಳ್ಳು ಮಾಡ್ತಾರೆ, ಆದರೆ ಸತ್ಯ ಹೊರ ಬರಬೇಕಲ್ಲ. ಹಾಗಾದ್ರೆ ಯಾರು ಮಾಡಿದ್ರಪ್ಪ ಕೊಲೆ? ಸೌಜನ್ಯನ ಅನ್ನುವಂಥ ಕೊಲೆ ಮಾಡಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಆ ರೀತಿಯಾಗಿ ಅನ್ನೋದಕ್ಕೂ ಸಹಿತ ಇವತ್ತು ನಾವು ಉತ್ತರ ಹೋಗಬೇಕಾಗಿದೆ. ಅದು ಸಿಗುವವರೆಗೆ ಇನ್ನೂ ಆರೋಪದ ಪ್ರಭಾವ ಇರುವಂಥದ್ದನ್ನು ಮತ್ತು ಇನ್ನೂ ಸಾವುಗಳಾಗಿದ್ರ ಬಗ್ಗೆ ಇರ್ಬೋದು. ಯಾಕಂದರೆ ಕಳೆದ 4 ದಶಕಗಳಿಂದ ನಿರಂತರವಾಗಿ ಅಪರಾಧ ಕೆಲಸಗಳಾಗ್ತಾ ಬಂದಿದೆ ಅಂತೇಳಿ ನಮ್ಮ CS ದ್ವಾರಕಾನಾಥ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಸತ್ಯನೋದು. ಗಿರೀಶ್ ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಸಾಕಷ್ಟು ಲೇಖಗಳು ಬಂದು ಹೋಗಿದ್ದು ಸತ್ಯದ. ಇವತ್ತಿನ ಸಹಿತ ಇನ್ನೂ ಅನುಮಾನದ ಏನಪ್ಪ ಅಂದರೆ ಗೌರಿ ಲಂಕೇಶರ ಕೊಲೆಗಾರರು ಯಾರು ಅಂತೇಳಿ ಅದು ಬೆಲ್ಲ ನಿಧಾನಕ್ಕೆ ಧರ್ಮಸ್ಥಳದ ಬರಲಿಕ್ಕಂತದ. ಇವೆಲ್ಲ ನೆಲೆಯಲ್ಲೇ ಇನ್ನೂ ಪೂರ್ಣ ಸತ್ಯ ಹೊರಬಂದಿಲ್ಲ. ಒಂದು ಒಳ್ಳೆಯ ಕೆಲಸನ ಮಾಡಿದರು ಸಿದ್ದರಾಮಯ್ಯನವರು, ತನಿಖೆಗೆ ಅನುಕೂಲ ಮಾಡಿಕೊಟ್ರು. ಯಾರ ಪ್ರಾಮುಖ್ಯ ಇಲ್ಲ, ತನಿಖೆ ಯಾರ ಪರನೂ ಅಲ್ಲ. ಮತ್ತು ತನಿಖೆ ಒಂದಿಷ್ಟು ಏನಪ್ಪ ಇನ್ನೂ ಇಲ್ಲಿವರೆಗೆ ಆಗಿದ್ದು ಸಮಾಧಾನಕರ, ಇನ್ನೂ ಸಮಾಧಾನಕರ ಇದೇ ರೀತಿ ಹೋಗ್ಬೇಕು. ಯಾರನ್ನೂ ಟಾರ್ಗೆಟ್ ಆಗಬಾರ್ದು. ಚೆನ್ನೈ ಹೇಳ್ತಾನೆ ಅಂತೇಳಿ ತಿಮ್ಮನೂಡಿ ಅಪರಾಧಿಗಳು ಇದನ್ನೆಲ್ಲ ಮಾಡಿದ್ರೆ ಅವ್ರ ಕಾರಣ ಅಂತ ಹೇಳೋದು, ಅದು ತಿಮ್ಮನೂಡಿ ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಹೆಗಡೆ ಅವ್ರ ಅಪರಾಧಿಗಳು ಇದ್ರ ಹಿಂದಿದ್ದಾರೆ ಅವ್ರು ಅಂತ ಹೇಳುವಂಥದ್ದಾಗಲಿ ಎಲ್ಲಿವರೆಗೆ ಪೂರ್ಣ ಸತ್ಯ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಚರ್ಚೆ ನಡೆಯುವಂಥದ್ದು, ಈ ಮೂಮೆಂಟ್ ನಡೆಯುವಂಥದ್ದು ಎಲ್ಲ ನಡೆಯುವ ನಾವು. ಆದರೆ ಹೋರಾಟವನ್ನು ಜೀವದ ಬಂದು ಇಲ್ಲಿ ಅನ್ಯಾಯ ಆಗಿದ್ದನ್ನು ಎತ್ತಿ ಹೇಳ್ತಾ ಬಂದಿದ್ದು ಮಾತ್ರ ತಿಮ್ಮನೂಡಿ ಮತ್ತು ಅವ್ರಿಗೆ ಒಂದು ಏನು ಗ್ಯಾಂಗ್ ಅದ ಅಥವಾ ಅವರ ಒಂದು ಗುಂಪದ ಅವ್ರು ಮಾಡಿದ್ದು. ಅವ್ರಿಗೆ ಸರಿ ಹೋಗ್ಬೇಕು. ಇನ್ನು ಇದರಿಂದ ಹೊರಗೆ ಹೆಂಗೆ ಬರ್ತಾರೆ, ಸತ್ಯ ಎಷ್ಟು ಮಂದಿ ಪ್ರೂವ್ ಮಾಡ್ತಾರೆ. ಈಗಂತ ಇನ್ನೊಂದು ಅವ್ರು ಪ್ಲ್ಯಾನ್ ಮಾಡಿದ್ದು ಯಶಸ್ವಿ ಆದ. ಒಂದು ಕಡೆ ಹೆಗ್ಗಡೆ ಅವ್ರು ಸಂತೋಷ ಆಗ್ಯದ, ಇನ್ನೊಂದು ಕಡೆ ತಿಮ್ಮನೂಡಿ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ, ತನಿಖೆಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ ಸರ್ಕಾರ. ಹಾಗೆ ಮುಂದೆ ಹಾಕ್ತಾಯಿತ್ತು, ಮರು ತನಿಖೆ ಮಾಡಿ ನಿರಂತರವಾಗಿ ಹೋರಾಟ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಕಳೆದ ವರ್ಷದಿಂದ ಒಟ್ಟೇ ಇಲ್ಲ, ಅದರಲ್ಲಿ ಕಿವಿಡ್ ಆಗಿಬಿಟ್ಟಿದ್ರಲ್ಲ. BJP ಸರ್ಕಾರ ಆಗಿರ್ಬೋದು, ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು. BJP ಸರ್ಕಾರ ನಿಮ್ಗೆ ಗೊತ್ತದ 2005 ಕೊಲೆ ಆಗ್ತದೆ ಸೌಜನ್ಯ ಪ್ರಕರಣದಲ್ಲಿ. ಆ ಗೃಹ ಮಂತ್ರಿ ಇದ್ದಂಥವ್ರು ಅವರು ಸರಿಯಾಗಿ ಆವತ್ತು ತನಿಖೆ ಮಾಡಿಸಿದ್ರೆ ನಿಶ್ಚಿತವಾಗಿ ಆವತ್ತು ಸತ್ಯ ಗೊತ್ತಾಗ್ಬಿಡೋದು ಇದರಿಂದ ಯಾರಿದ್ದಾರೆ ಅಂತ. ಇಷ್ಟು ಬೆಳೀತಾನೆ ಇರಲಿಲ್ಲ. ಆವತ್ತು ಅವ್ರು ಮಾಡಿದಂಥ ಒಂದು ತಪ್ಪ ಇವತ್ತು ಬೆಳೀತಾ ಬಂದದ. ಇವತ್ತು ಬೆಳೆದ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಯಾಕಂದ್ರೆ ಇನ್ನೂ ತಿಮ್ಮರೆಡ್ಡಿಯವರಾಗಿರ್ಬೋದು, ನಮ್ಮ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವ್ರ ಜೊತೆಗಾರರಾಗಿರ್ಬೋದು, ಇವರೆಲ್ಲರೂ ಇನ್ನೂ ಅದು ಇಲ್ಲ ಅದಾಗಿ ಸತ್ಯನಂತ ವಾದ ಮಾಡ್ತಾ ಇದ್ದಾರೆ, ಸುಳ್ಳು ಅಂತ ಹೇಳ್ತಾ ಇಲ್ಲ. ಇವತ್ತು ಚೆನ್ನೈ ಏನೋ ಅವ್ರ ಮೇಲೆ ಹಾಕಿದೆ. ಇವತ್ತು 2 ದಿವಸ ಯಾರ ಮೇಲೆ ಇತ್ತು, ಈಗ ಅವ್ರ ಮೇಲೆ ಹೋಗ್ಯದ. ಅದಕ್ಕೆ ಇನ್ನು ಅದು ನಂಬಲಾರ ಸಾಕ್ಷಿನ ಅನ್ನುವಂಥದ್ದು. ಜೊತೆಗೆ ಇನ್ನುಳಿದ ಕೆಲವೊಂದಿಷ್ಟು ಅಲ್ಲಿ ಕೆಲಸಗಾರರು ಮತ್ತು ಅವ್ರ ಹೌದು ನಾವು ಹೋಗಿದ್ದು ನೋಡಿದ್ದೀವಿ ಮಾಡಿದ್ದು ಹೇಳಿ ಕೊಡ್ತಾ ಇದ್ದಾರೆ. ಆ ತನಿಖೆ ಆಗಬೇಕಾದಲ್ಲ, ಅದನ್ನು ಮಾಡೋ ಕೆಲಸ ಈಗ SIT ಮೇಲದ. ಯಾಕಂದರೆ ಎಲ್ಲಿವರೆಗೆ ರಿಪೋರ್ಟ್ ಕೊಡೋದಿಲ್ಲೋ ಅಲ್ಲಿವರೆಗೆ ಯಾವ್ಯಾವ ಬರ್ತಾವೋ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಒಂದು ಹಂತಕ್ಕೆ ತಂದು ಇದರ ಹಿಂದಿದ್ದಂಥ ವ್ಯಕ್ತಿ ಯಾರು, ಶಕ್ತಿ ಯಾರು ಅನ್ನುವಂಥದ್ದು, ಈ ಕೊಲೆಗಳಿಗೆ ಕಾರಣ ಯಾರು, ಈ ಸಾವುಗಳಿಗೆ ಕಾರಣ ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೊರಬರಬೇಕಾಗಿದೆ. ಅಲ್ಲಿವರೆಗೆ ಇನ್ನೂ ಸಂಶಯದ ಛಾಯೆಯಲ್ಲಿ ಹೆಗ್ಗಡೆಯವರಾಗಿರ್ಬೋದು, ತಿಮ್ಮರೆಡ್ಡಿಯವರ ಮೇಲೆ ಆರೋಪ ಅದ. ಇಲ್ಲ, ಹೆಸರನ್ನು ಕೆಡಿಸೋದು ಇದರದ್ದು ಹೆಗ್ಗಡೆಯವ್ರ ಜಾಗವನ್ನು ತಾವು ತೆಗೆದುಕೋಬೇಕು ಅನ್ನುವಂಥದ್ದು, ಅಲ್ಲಿ ಆಸ್ತಿ ಕರೆಕ್ಟಿದ್ದಾರೆ ಅವರು ಅನ್ನುವಂಥದ್ದಾಗಿ ಅದು ಇರ್ಬೋದು. ಅವರು ಆರೋಪ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ. ಅವ್ರ ಬಳಗದವರು ಯಾವ ಹುತ್ತದಲ್ಲಿ ಯಾವ ಹಾವಿದ್ರು ಅದು ಗೊತ್ತಾಗೋದಿಲ್ಲ ಹೊರಗೆ ಬರೋವರೆಗೆ. ತಿಮ್ಮರೆಡ್ಡಿಯವರು ಇವರು ಪ್ರಾಮಾಣಿಕರ, ಹೆಗ್ಗಡೆಯವರು ಅವರು ಪ್ರಾಮಾಣಿಕರ. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ಲವೋ ಅಲ್ಲಿವರೆಗೆ ಎಲ್ಲರೂ ಪ್ರಾಮಾಣಿಕರ. ಬಂದ ಮೇಲೆ ಮುಂದಿನ ಮಾತು. ಅದಕ್ಕೆ ಇವರೆಲ್ಲ ಆರೋಪಿಗಳು, ಅಪರಾಧಿಗಳಲ್ಲ. ಅದಕ್ಕಾಗಿ ಇವತ್ತು ಹೇಳುವಂಥ ಹೆಗ್ಗಡೆ ಅವ್ರು ಹೇಳುವಂಥದ್ದಾಗಿರ್ಬೋದು, ತಿಮ್ಮರೆಡ್ಡಿ ಅವ್ರು ಹೇಳುವಂಥದ್ದಾಗಿರ್ಬೋದು, ಮಟ್ಟಣ್ಣವ್ರು ಹೇಳುವಂಥದ್ದಾಗಿರ್ಬೋದು, ಇವತ್ತು DK ಶಿವಕುಮಾರ್ ಅವರು ಒಳಗೆ ಹಾಕಿರೋಂಥ ಭಾಷೆ ಬಳಸಿದ್ದಾಗಿರ್ಬೋದು, ಇವೆಲ್ಲನೂ ತನಿಖೆಗೆ ಅರ್ಹದಂಥ ಒಂದು ಮಾತುಗಳು. ಈ ಎಲ್ಲ ನೆಲೆಯಲ್ಲೇ ಇವತ್ತು ಒಂದು ಹಂತದ ಬಂದ ಚೆನ್ನೈ ಎನ್ನುವಂಥ ಏನೋ ಮಾಸ್ಕ್ ಮ್ಯಾನ್ ಆ ಮಾಸ್ಕ್ ಮ್ಯಾನ್ ಇತಿಹಾಸನೂ ಅದು ಸರಿ ಇಲ್ಲ ಅನ್ನೋಂಥ ಮಾತು. ಅವನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ವ್ಯಕ್ತಿ ಬದುಕುವಂಗೆ ಹೇಳ್ಕೊಳಂಗಿಲ್ಲ, ಸುಳ್ಳು ಹೇಳುವಂಥ ಒಬ್ಬ ಬೇರೆ ಆರೋಪಗಳಿಗೆ ಮತ್ತೆ ಹೊಸ ಬರ್ತಾ ಇದ್ದಾವೆ, ನೋಡಿದ ಮೇಲೆ ಮಾಡ್ತಾ ಇದ್ದಾರೆ. ಇದರರ್ಥ ಎಲ್ಲ ಕುಡುಕರ, ಎಲ್ಲರೂ ಲಫಂಗರು ಕೆಲವೊಂದು ವಿಷಯದಲ್ಲಿ ಇರ್ಬೋದು. ಆದರೆ ಈ ಸತ್ಯಗಳಲ್ಲಿ ಅವರನ್ನು ಅಥವಾ ಅವರು ಸ್ವತಃ ಇಷ್ಟೆಲ್ಲ ಇದ್ದ ವ್ಯಕ್ತಿ ಅವತ್ತು ಅವ್ರ ಕಡೆಯಿಂದ ಇವತ್ತು ಇವ್ರ ಕಡೆ ಬಂದ ರೊಕ್ಕ ಕೊಡ್ತಾರೋ ಮತ್ತೆ ಬೆದರಿಕೆ, ಅದು ಜೀವದ ಬೆದರಿಕೆ, ಅದು ಪೊಲೀಸ್ ಕಸ್ಟಡಿ ಬೆದರಿಕೆ,
ಬಂದಿದ್ದಾನೆ. ಒಟ್ಟಿನಲ್ಲೇ ಮತ್ತಷ್ಟು ಗೊಂದಲ ಆಯಿತು. ಆದರೆ ತನಿಖೆ ಮಾತ್ರ ಆರಂಭ ಆಗ್ಯದ. ತನಿಖೆ ಯಾವ ರೂಪ ಪಡಿಬೋದು, ಏನಾಗ್ಬೋದು, ಅದು ಪೂರ್ಣ ಬಂದಾಗ ಹೆಗ್ಡೆಯವರಾಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು ದೋಷ ಮುಕ್ತರು. ಅಲ್ಲಿವರೆಗೆ ಇವ್ರ ಮೇಲೆ ಇನ್ನೂ ಸಂಶಯದ ಕಣ್ಣು. ಇವ್ರು ಯಾಕೆ ಮಾಡ್ತಾಯಿದ್ದಾರೆ ತಿಮ್ರೋಡಿ ಮತ್ತು ಅವ್ರಿಗೆ ಸಂಘಟನೆ, ಹೆಗ್ಡೆಯವ್ರು ಯಾಕೆ ಅದು ಪೂರ್ವ ಸತ್ಯ ಹೇಳ್ತಾ ಇಲ್ಲ ಅನ್ನೋದು ಇಬ್ಬರ ಮೇಲೆ ಸಂಶಯ ಇರುವಂಥದ್ದು. ಅದನ್ನು ಮಾಡಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯರಿಗೆ SITಗೆ ಸಲ್ಲುವಂಥದ್ದು. ಪೂರ್ವ ಸತ್ಯ ಹೊರಗೆ ಬರಲಿ, ಯಾವುದೆಲ್ಲ ಬಂದಾಗ ಗೊತ್ತು ಹಾಗೆ ಆಗ್ತದೆ. ಅಲ್ಲಿವರೆಗೆ ಮಾತ್ರ ಇನ್ನೂ ಆರೋಪಗಳ ಒಂದು ಏನೋ ಭಾರಗಳ ಮಧ್ಯದಲ್ಲೇ ತಿಮ್ರೋಡಿ ಪ್ಲಸ್ ಹೆಗ್ಗಡೆ ಇರುವಂಥದ್ದು ಅಂತ ಹೇಳ್ತಾ ಅಲ್ಲಿವರೆಗೆ ನಾವೆಲ್ಲರೂ ಸಮಾಧಾನ ತೊಗೊಂಡು ಹೋಗ್ಬೇಕು. ಇಲ್ಲಿ ಯಾರ್ಯಾರು ಪಾವಿತ್ರ್ಯತೆ ಹಾಳು ಮಾಡ್ತಾ ಇಲ್ಲ. ಇದು ಆಗೋದ್ರಿಂದ ಯಾರು ಅನ್ನೋದು ಸ್ವಚ್ಛ ಆಗ್ತದೆ. ಆಗ ಕ್ಲಿಯರ್ ಪಿಕ್ಚರ್ ಬಂದಾಗ ಸಹಜವಾಗಿ ಅದು ಧರ್ಮಕ್ಷೇತ್ರನ ಅದು ಬೆಳೀತಾ ಹೋಗ್ತದೆ. ತಪ್ಪಿತಸ್ಥರ ಶಿಕ್ಷೆ ಕೊಟ್ಟಂಥ ಒಂದು ಏನಪ್ಪ ಅಂದರೆ ಸ್ಥಳನೂ ಅದಾಗೋದ್ರಿಂದಾಗೆ ಇನ್ನಷ್ಟು ಅದರ ಬಗ್ಗೆ ಕೀರ್ತಿ ಪದಾಕಿ ಮೇಲೆ ಸ್ಟಾರ್ತದ ವಿನಃ ಅದಕ್ಕೆ ಅಪವಿತ್ರ ಆಗ್ತದೆ, ಅಧರ್ಮ ಆಗ್ತದೆ, ಮತ್ತೇನೂ ಆಗ್ತದೆ ಅಂತ ಏನು ಪ್ರಚಾರ ಮಾಡ್ತಾಯಿದೆ ಅನ್ನೋದು ರೀತಿ ಅಪಪ್ರಚಾರಣ ಅದ್ಯಾವುದೂ ಆಗೋದಿಲ್ಲ. ಯಾಕಂದರೆ ಸತ್ಯ ಎಲ್ಲಂಗಿದ್ದು ದೊಡ್ಡದನ್ನು ಅಂತ ಮಾತನ್ನು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 60 ನ್ಯೂಸ್ ಸಿದ್ದರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.